ಈ ಜಗತ್ತಿನ ಮೊದಲ ಸಾರಾಯಿ ಬಟ್ಟಿ ಶುರುವಾಗಿದ್ದು ಒಂದು ಮರದ ಕೆಳಗಂತೆ. ಆ ಮರದ ಮೇಲೆ ಯಾವಾಗಲೂ ಒಂದು ಕೋಗಿಲೆ, ಒಂದು ಗಿಣಿಮರಿ ವಾಸ ಮಾಡದಂತೆ. ಆ ಮರದ ಕೆಳಗೆ ರಾತ್ರಿ ಹೊತ್ತು ಒಂದು ಸಿಂಹ ಮತ್ತು ಒಂದು ಹಂದಿ ಮರಿ ಬಂದು ಮಲಗೋದಂತೆ. ಒಂದು ದಿನ ಆ ಮರಕ್ಕೆ ಸಿಡಿಲು ಬಡಿಯುತ್ತಂತೆ. ಅಲ್ಲಿದ್ದಂತಹ ಬಟ್ಟಿ ಸುಟ್ಟು ಹೋಗುತ್ತಂತೆ. ಅಲ್ಲಿ ಹೊತ್ಕೊಂಡಂತಹ ಬೆಂಕಿಗೆ ಅಲ್ಲಿದ್ದಂತಹ ಕೋಗಿಲೆ, ಗಿಣಿ, ಸಿಂಹ ಮತ್ತು ಹಂದಿ ಸತ್ತು ಹೋಗುತ್ತೆ. ಆದರೆ ಅವುಗಳ ಆತ್ಮ ಶಾಶ್ವತವಾಗಿ ಸಾರಾಯಿ ಒಳಗಡೆ ಪ್ರವೇಶ ಮಾಡುತ್ತಂತೆ. ಸೊ ಹಾಗಾಗಿ ಒಬ್ಬ ಮನುಷ್ಯ 2 ಪೆಗ್ಗು ಸಾರಾಯಿ ತಗೊಂಡ ತಕ್ಷಣ ಅದರೊಳಗಡೆ ಇದ್ದಂತಹ ಕೋಗಿಲೆಯ ಆತ್ಮ ಆಕ್ಟಿವೇಟ್ ಆಗಿ ಮಧುರವಾಗಿರೋ ಮಾತುಗಳು ಬರುತ್ತಂತೆ, ಸಂಗೀತ ಬರುತ್ತಂತೆ. 3 ಪೆಗ್ ಹಾಕಿದ ತಕ್ಷಣ ಗಿಣಿಮರಿಯ ಆತ್ಮ ಆಕ್ಟಿವೇಟ್ ಆಗಿ ಒಂದೇ ಮಾತನ್ನ ವಟ 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 ಅಂತ ಮಾತಾಡ್ತಾರಂತೆ. ಅದೇ 4 ಪೆಗ್ ಹಾಕಿದ್ಮೇಲೆ ಸಿಂಹದ ಆತ್ಮ ಆಕ್ಟಿವೇಟ್ ಆಗಿ ಏರಿಯಾಗೆ ನಾನೇ ಡಾನು ಅನ್ನೋ ಥರ ಓಡಾಡ್ತಾರಂತೆ. ಅದೇ 5 ಪೆಗ್ ಹಾಕಿದ್ಮೇಲೆ ಹಂದಿಯ ಆತ್ಮ ಆಕ್ಟಿವೇಟ್ ಆಗಿ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲಿ ಬಿದ್ದಿರ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈ ಕಥೆಯನ್ನ ಯಾರ್ಯಾರಲ್ಲಿ ಆತ್ಮಗಳು ಬಂದು ಹೋಗಿರೋದನ್ನ ನೀವು ನೋಡಿದಿರೋ ಅವ್ರಿಗೆ ಶೇರ್ ಮಾಡಿ, ಮನುಷ್ಯರಾಗಿದ್ ಬಿಡೋಣಪ್ಪ, ಎಣ್ಣೆ ಬಿಟ್ಬಿಡು ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಅಂಗಡಿ ಒಂದೇ ಸಾವಿಲ್ಲದ ಪ್ಲೇಸು, ಬಾರು ಬಾಗ್ಲು ದಯವಿಟ್ಟು 24 hours ಮುಚ್ಚಬೇಡಿ ಪ್ಲೀಸು.